ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ವೀಲ್ಸ್ ಆಫ್ ಮೈಸೂರು. ಸೊ ಇವತ್ತಿನ ವಿಡಿಯೋ ಬಂದು ಡೆಲ್ಲಿ ಮನಾಲಿ ಬೈಕ್ ಟ್ರಿಪ್ ಬಗ್ಗೆ. ಗುಡ್ಗಾವಿಂದ ಬೆಳಗ್ಗೆನೆ ರೆಡಿಯಾಗಿ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಒಟ್ಟು 3 ಜನ ಹೊರಟಿದ್ದು. ನಮ್ಮ ಗ್ಯಾಂಗ್ ಹೀರೋ ಬಂದ ನೋಡಿ ಇಲ್ಲೇ. ಅರಿ ಮಧ್ಯೆ ಹಂಗೆ ಒಂದು ಡಬ್ಬದಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ರೈಡ್ನ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಗುರು. ಹಂಗೆ ಆನ್ ದಿ ವೇ ಹೋಗ್ಬೇಕಾದ್ರೆ ಆಂಜನೇಯ ಸ್ವಾಮಿ ದರ್ಶನ ಕೂಡ ಸಿಕ್ತು. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ಹಾಗೆ ಜೈ ಆಂಜನೇಯ ಅಂತ ಹೇಳ್ಕೊಂಡು ಡೆಲ್ಲಿ ಜಮ್ಮು ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗಿ ಮನಾಲಿ ಕಡೆ ಹೊರಟ್ವಿ. ಬಟ್ ನನ್ನ ಫ್ರೆಂಡ್ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಅದನ್ನು ರೆಡಿ ಮಾಡ್ಸೋಕ್ಕೆ ಅಂತ ಚಂಡೀಗಢ ಸಿಟಿಗೆ ಬರಬೇಕಾಯ್ತು. 2 ಅವರ್ ಗಾಡಿ ರೆಡಿ ಆಯಿತು. ಹಾಗೆ ಚಂಡೀಗಢ ಸಿಟಿ ಕೂಡ ನೋಡ್ದಂಗಾಯಿತು. ಇದು ಕೂಡ ಒಂಥರ ನಮ್ಮ ಮೈಸೂರು ಥರನೇ ಇದೆ ಅಂತ ಹೇಳ್ಬೋದು. ಲೆಸ್ ಟ್ರಾಫಿಕ್. ಹಾಗೆ ಈ ಬೋರ್ಡ್ ನೋಡಿ, ಏನಾದರೂ ಸ್ವಲ್ಪ ಅರ್ಥ ಆಯ್ತಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದೇನಪ್ಪ ಅಂದರೆ ಇಲ್ಲೆಲ್ಲ ಏರಿಯಾಗಳಿಗೆ ನಮ್ಮ ಸೈಡ್ ಥರ JP ನಗರ್, ಕುವೆಂಪು ನಗರ್, ವಸಂಗುಡಿ ಅಂತ ಎಲ್ಲ ಹೆಸರಿಟ್ಟಿರಲ್ಲ. ಏರಿಯಾಗಳನ್ನ ಈಕ್ವಲ್ ಆಗಿ ಸೆಕ್ಟರ್ಸ್ ಅಂತ ಡಿವೈಡ್ ಮಾಡಿ 1, 2, 3 ಅಂತ ಹೆಸರಿಟ್ಟಿರ್ತಾರೆ. ಫೈನಲಿ ಹಿಮಾಲಯಸ್ ರೇಂಜ್ ಸ್ಟಾರ್ಟ್ ಆಗೋ ರೋಡ್ಗೆ ಜಾಯ್ನ್ ಆದ್ವಿ. ಸೊ ಇಲ್ಲಿಂದ ಬೈಕ್ ಓಡಿಸೋದ್ರಲ್ಲಿ ಫುಲ್ ಮಜಾ ಬಂತು ಗುರು. ಟನಲ್ಸ್ ಮೇಲೆ ಟನಲ್ಸ್ಗಳಂತೂ ಸಿಗ್ತಾನೆ ಇದ್ವು. ಸೊ ಎಲ್ಲ ಮುಗಿಸ್ಕೊಂಡು ಮನಾಲಿ ತಲುಪೋ ಅಷ್ಟರಲ್ಲಿ ನೈಟ್ ಆಗೋಯ್ತು. ಹಾಗೆ ಕ್ಯಾಮ್ರಾ ಬ್ಯಾಟ್ರಿ ಕೂಡ ಖಾಲಿ ಆಗೋಯ್ತು. ಇದು ಬರೀ ಇಂಟ್ರೋ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿರೋದು ಅಸಲಿ ಮಜಾ ಅಂತ ಹೇಳ್ತಾ, ಪ್ಲೀಸ್ ಲೈಕ್ ಆ್ಯಂಡ್ ಫಾಲೋ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.